ಆ ಯಮರಾಜನಿಗೆ ಒಂದ್ಸಲಿ ಹಲೋ ಹೇಳಿ ವಾಪಸ್ ಬಂದು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಆಡೋ ತಾಕತ್ತಿರೋ ಈ ಮೃತ್ಯುಂಜಯನಿಗೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಎಲ್ಲ ಒಂದು ಲೆಕ್ಕನ. ಮೋಸ್ಟ್ ಸ್ಟೈಲಿಶ್, ಮೋಸ್ಟ್ ಎಲಿಗೆಂಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇಂಡಿಯಾ ನೋಡಿರೋದು ಅಂದ್ರೆ ಅದು ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಅಂದ್ರೆ ನಂಬಿಕೆ, ಡಿಟರ್ಮಿನೇಷನ್, ರೆಸಿಲಿಯನ್ಸ್. ಆ ಹೀರೋ ಹೊಂಡಾ ಬ್ಯಾಟ್ ನ ಗದೆ ತರ ಇಟ್ಕೊಂಡು ಬ್ಯಾಟಿಂಗ್ ಮಾಡೋದಕ್ಕೆ ನೆಡ್ಕೊಂಡ್ ಬರ್ತಿದ್ರೆ ಆ ಸ್ವಾಗೇ ಬೇರೆ. ಮತ್ತೆ ಕಾಲರ್ ಮೇಲೆ ಎತ್ಕೊಂಡು ಪಾಯಿಂಟ್ ಅಲ್ಲಿ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಇವ್ರಿಗಿಂತ ಇನ್ನೊಬ್ಬ ಛಲಗಾರ ಇಲ್ಲ ಫೀಲ್ಡ್ ಅಲ್ಲಿ ಅಂತ ಅನ್ಸೋದು. ಇವಾಗ್ಲೂ ಯಾರಾದ್ರೂ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಹೈ ಬ್ಯಾಕ್ ಲಿಫ್ಟ್ ಇಟ್ಕೊಂಡು ಅಲಕ್ಷ್ಯವಾಗಿ ಪಿಕಪ್ ಶಾಟ್ ಹೊಡಿತಾ ಇದ್ರೆ ಯುವರಾಜ್ ಸಿಂಗ್ ಕಣ್ಮುಂದೆ ರಪ್ ಅಂತ ಪಾಸ್ ಆಗ್ತಾರೆ. ಲಾರ್ಡ್ಸ್ ಅಲ್ಲಿ ಕೇಸ್ ಜೊತೆಗೆ ಆ ಲೆಜೆಂಡರಿ ಪಾರ್ಟ್ನರ್ಶಿಪ್. ಜಾಂಟಿ ರೋಡ್ಸ್ ಅವ್ರ ಕ್ಯಾಚ್ ನ ಜಾಂಟಿ ರೋಡ್ಸ್ ಅವ್ರ ಲೆವೆಲ್ ಅಲ್ಲೇ ಹಿಡಿದು ಔಟ್ ಮಾಡಿದ್ದು. ಡರ್ಬನ್ ನಲ್ಲಿ 6 ಬಾಲ್ 6. ಅದಾದ್ಮೇಲೆ 3 ದಿನ ಬಿಟ್ಟು ಸೆಮಿಫೈನಲ್ ನಲ್ಲಿ 30 ಬಾಲ್ 70 ರನ್ನು. 2011 ವರ್ಲ್ಡ್ ಕಪ್ ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಇದೆಲ್ಲದರ ನಡುವೆ ಸಾಕಷ್ಟು ಸ್ಟನ್ನಿಂಗ್ ಕ್ಯಾಚಸ್ಗಳು, ರನ್ಔಟ್ಸ್ಗಳು. ಮತ್ತೆ ಆಸ್ಟ್ರೇಲಿಯಾ ಅಂತ ಬಂದ್ರೆ ಈ ಯುವರಾಜ ಮಹಾರಾಜ ಆಗಿ ಬದಲಾಗ್ತಾ ಇದ್ದಿದ್ದು ಇವೆಲ್ಲದೂ ಅವಿಸ್ಮರಣೀಯ. ಬ್ಲಡ್ ವಾಮಿಟ್ ಆಗ್ತಿದ್ರು ಪರವಾಗಿಲ್ಲ, ಸಚಿನ್ ತೆಂಡೂಲ್ಕರ್ಗೋಸ್ಕರನಾದ್ರೂ ವರ್ಲ್ಡ್ ಕಪ್ ಗೆಲ್ಲೇಬೇಕು ಅನ್ನುವಂತ ಆ ಛಲ. ಕ್ಯಾನ್ಸರ್ನ ಗೆದ್ದು ಮತ್ತೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡ್ತೀನಿ ಅನ್ನುವಂತ ಏಕಾಗ್ರತೆ. ಎಲ್ಲರಿಗೂ ಇನ್ಸ್ಪಿರೇಷನ್ ಈ ದಂತಕತೆ. ಚಿಕ್ಕ ವಯಸ್ಸಲ್ಲಿ ಇವರಪ್ಪ ನೀನ್ ಕ್ರಿಕೆಟರ್ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿ ಕೊಟ್ಟಂತ ಟಾರ್ಚರ್ ನ ತಡೆಯೋಕಾಗ್ದಲೇ ಕ್ರಿಕೆಟರ್ ಆಗಿದ್ದು. ಅದಾದ್ಮೇಲೆ ಇದನ್ ಬಿಟ್ರೆ ಬೇರೆ ಏನು ಬರಲ್ವೇನೋ ನನ್ಗೆ ಅನ್ನುವಂತ ಭಯದಿಂದ ಮುಂದುವರೆಸಿದ್ರು. ಇನ್ನೇನಾದ್ರೂ ಇವ್ರು ಚಿಕ್ಕ ವಯಸ್ಸಿಂದ ನಾನು ಕ್ರಿಕೆಟರ್ ಆಗ್ಲೇಬೇಕು ಅಂತ ಆಸೆ ಪಟ್ಟು ಆಡಿದಿದ್ರೆ ಇನ್ನೇನಾಗ್ತಿದ್ರೋ ಈ ಯುಗ ಪುರುಷ ಅಲ್ವಾ. ನಿಮ್ಮ ಬೆಸ್ಟ್ ಯುವರಾಜ್ ಸಿಂಗ್ ಮೂಮೆಂಟ್ ನ ಕಮೆಂಟ್ಸ್ ಅಲ್ಲಿ ಅಂದ್ಕೊಳ್ಳಿ, ಮೇಲ್ಕಾಕೋಣ ಸ್ವೀಟ್ ಮೆಮೊರೀಸ್ ನ.